ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಈ ವಿಡಿಯೋನ ಮಾಡಾಕ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಏನು ಕರ್ನಾಟಕ ರಾಜ್ಯದ ಅತ್ಯಂತ ಸುಪ್ರಸಿದ್ಧ ಯಾತ್ರಾ ಸ್ಥಳ ಭಕ್ತಿ ಪ್ರಧಾನ ಸ್ಥಳ ಅರಸೀಕೆರೆ ತಾಲೂಕಿನ ಯಾದಾಪುರದ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಬಂದಂತಹ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿದಿನ ಉಚಿತ ಅನ್ನದಾಸೋಹ ನಡೆಯುತ್ತೆ. ಅದರಲ್ಲೂ ಹುಣ್ಣಿಮೆ ಮತ್ತು ಜಾತ್ರಾ ಸಂದರ್ಭಗಳಲ್ಲಿ ಲಕ್ಷಾಂತರ ಜನ ಆ ಸ್ಥಳಕ್ಕೆ ಭೇಟಿ ಮಾಡಿ ತಮ್ಮ ಭಕ್ತಿಯನ್ನು ಅರ್ಪಿಸ್ತಾರೆ. ನಾನು ಏನು ಜುಲೈ ತಿಂಗಳ ಹುಣ್ಣಿಮೆ ದಿವಸ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕಂಡು ಬಂದಂಥ ಕೆಲವು ದೃಶ್ಯಗಳು ನಿಜಕ್ಕೂ ತುಂಬ ಬೇಜಾರಾಯಿತು. ಅಲ್ಲಿ ಬಂದಂಥ ಭಕ್ತಾದಿಗಳು ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನ್ನಪ್ರಸಾದನ ಹಾಕಿಸ್ಕೊಳ್ದಲ್ಲೇ ಬೇಕಾಬಿಟ್ಟಿ ಹಾಕಿಸ್ಕೊಂಡು ಬೇಕಾಬಿಟ್ಟಿ ಚೆಲ್ಲಿರ್ತಕ್ಕಂಥ ದೃಶ್ಯಗಳು, ಹೊರಗಿನಿಂದಂತಹ ತಂದ ತಿಂಡಿಗಳನ್ನು ಕವರ್ಗಳನ್ನ ಅಲ್ಲಿ ಸಿಕ್ಕ ಜಾಗದಲ್ಲಿ ಎಸೆರ್ತಕ್ಕಂಥ ದೃಶ್ಯಗಳು, ಹೊರಗಿನಿಂದ ತಂದಂತಹ ಪ್ಲಾಸ್ಟಿಕ್ ನೀರಿನ ಬಾಟೆಗಳನ್ನ ಎಲ್ಲಿ ಬೇಕಾದಲ್ಲಿ ಎಸೆಯುವಂಥದ್ದು, ಇಂಥ ಇದರಿಂದ ಸುಮಾರು 5,000 ಜನ ಊಟ ಮಾಡುವಷ್ಟು ಅನ್ನನ ವ್ಯರ್ಥ ಮಾಡಿದರು. ಯಾದಾಪುರದ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಹುಣ್ಣಿಮೆ ಪ್ರಯುಕ್ತ ಏನು ಅಲ್ಲಿ ಅನ್ನದಾಸೋಹ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಅನ್ನನ ವ್ಯರ್ಥ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಿಲ್ಲ. ಸುಮಾರು 20 ಜನ ಆತ್ಮೀಯರು ಹಾಗೂ ಸ್ನೇಹಿತರು ಹಾಗೂ ಶ್ರೀ ಜೇನುಕಲ್ಲು ಸಿದ್ದೇಶ್ವರನ ಭಕ್ತರು ಎಲ್ಲ ಸೇರಿ ಅವತ್ತು ನಡೀತಕ್ಕಂತಹ ಅನ್ನದಾಸೋಹದ ಮೇಲ್ವಿಚಾರಣೆಯನ್ನು ಮಾಡಿದ್ರಿಂದ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಒಂದು ವಿಡಿಯೋನ ಕಳೆದ ಬಾರಿ ಹಾಕಿದ್ದೆ. ಆ ವಿಡಿಯೋನ ನೋಡಿದಂಥ ಸಂದರ್ಭದಲ್ಲಿ ಕೆಲವು ಭಕ್ತಾದಿಗಳು ಮತ್ತು ಅರಸೀಕೆರೆ ಕೆಲವು ಮಿತ್ರರೆಲ್ಲ ಸೇರಿ ಅಂದರೆ ಕಳೆದ ಹುಣ್ಣಿಮೆಯಲ್ಲಿ ಅಂದರೆ ಆಗಸ್ಟ್ ತಿಂಗಳ ಹುಣ್ಣಿಮೆಯಲ್ಲಿ ಒಂದು 20 ಜನ ಗುಂಪು ಹೋಗಿ ಅಲ್ಲಿ ನಿಂತು ಅಲ್ಲಿ ಏನೇನು ನಡೀತಾ ಇದೆಯಲ್ಲ ಅನ್ನ ಬಿಟ್ಟಂಥವ್ರಿಗೆ ಒಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಇರ್ಬೋದು, ಮತ್ತು ಸ್ವಚ್ಛತೆ ಬಗ್ಗೆ ಅವರಿಗೆ ತಿಳಿ ಹೇಳ್ತಕ್ಕಂಥ ಒಂದು ಕೆಲಸನ ಮಾಡಿದ್ದು. ತುಂಬ ಉತ್ತಮವಾಗಿ ಸ್ಪಂದಿಸಿದಂತಹ ಭಕ್ತಾದಿಗಳು ತುಂಬ ಅಚ್ಚುಕಟ್ಟಾಗಿ ಅವತ್ತು ಊಟ ಮಾಡಿದ್ದಾರೆ ಮತ್ತು ಆದಷ್ಟು ವೇಸ್ಟ್ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ಹಾಗೆಯೇ ಪ್ರತಿ ತಿಂಗಳು ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ತಿಂಗಳು ಸಹ ಅಂದರೆ ಈ ಹುಣ್ಣಿಮೆ ಅಂದರೆ ಭಾನುವಾರದ ಹುಣ್ಣಿಮೆಯ ದಿವಸ ಮತ್ತೊಮ್ಮೆ ನಾವೆಲ್ಲ ಅಲ್ಲಿ ಹೋಗಿ ಬೆಳಿಗ್ಗೆ 7 ಗಂಟೆಯಿಂದನೇ ಆ ಜಾಗದಲ್ಲಿ ನಿಂತು ಈ ಶುಚಿತ್ವ ಇಲ್ಲದಿರ್ತಕ್ಕಂಥ ಬಗ್ಗೆ ಮತ್ತು ಅನ್ನನ ವ್ಯರ್ಥ ಮಾಡೋದ್ರ ಬಗ್ಗೆ ಮನವರಿಕೆ ಮಾಡ್ತಕ್ಕಂಥ ಒಂದು ಕೆಲಸನ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಬಾರಿಗೆ ಸಿದ್ದೇಶ್ವರನ ಆಶೀರ್ವಾದ ಅನಿಸುತ್ತೆ, ಬೆಂಗಳೂರಿನಿಂದ ಒಂದು ತಂಡ ಸಹ ನಮ್ಮ ಈ ತಂಡನ ಸೇರ್ಕೊಳ್ತಾ ಇದೆ. ಸ್ನೇಹಿತರೆ, ನಾನು ಹೃದಯಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ಕೊಳೋದೇನಪ್ಪ ಅಂತಂದರೆ, ದಯವಿಟ್ಟು ಅಲ್ಲಿಗೆ ಬಂದಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕಿಸ್ಕೊಂಡು ಊಟ ಮಾಡಿ. ಅವರು ಒಂದಲ್ಲ 2 ಸಲ ಕೇಳಿ, ಖಂಡಿತ ಹಾಕ್ತಾರೆ. ಹಾಗೆಯೇ ಮಕ್ಕಳಿಗೆ ಹಾಕಿಸ್ಬೇಕಾದ್ರೆ ಹುಷಾರಾಗಿ ಹಾಕಿಸಿ, ಕಮ್ಮಿ ಹಾಕಿಸಿ. ಸ್ನೇಹಿತರೆ, ಇವತ್ತು ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ಒಂದು ಹೊತ್ತಿನ ಊಟನೂ ಸಹ ಇಲ್ಲದಲ್ಲೇ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಇದೆ. ದಯವಿಟ್ಟು ಆ ರೈತನ ಮುಖ ನೋಡಿ, ಒಂದೊಂದು ಅಗಳು ಒಂದೇ ಒಂದು ಭತ್ತ ಬಿದ್ದರೆ ಅದನ್ನು ಆರಿಸಿ ಅದಕ್ಕೆ ಹಾಕಿ ಅದನ್ನು ಅನ್ನ ಆಗಿ ನಿಮಗೆ ಸೇರ್ತಾ ಇರುತ್ತೆ ಸ್ನೇಹಿತರೆ. ಜೊತೆಗೆ ಬರೀ ಅದು ಅನ್ನ ಅಲ್ಲ, ಅದು ಪ್ರಸಾದ. ಸೊ ಎಲ್ಲ ಕ್ಷೇತ್ರಗಳಂತೂ ಸಹ ನಮ್ಮ ಅರಸೀಕೆರೆಯ ಯಾದಾಪುರ ಕ್ಷೇತ್ರ ಸಹ ಒಂದು ಇಡೀ ರಾಜ್ಯದಂಥ ಪ್ರಖ್ಯಾತಿಯನ್ನು ಪಡೆದಿದೆ. ಅದನ್ನು ಉಳಿಸ್ಬೇಕಾಗಿರತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಹಾಗೆಯೇ ಈ ಬಾರಿ ಬರಬೇಕಾದ್ರೆ ಆದಷ್ಟು ನೀರು ತರೋದನ್ನು ಅವಾಯ್ಡ್ ಮಾಡಿ, ಯಾಕೆಂದರೆ ನೀರಿನ ವ್ಯವಸ್ಥೆ ಅಲ್ಲೇ ಇರುತ್ತೆ. ಆದರೂ ತರಬೇಕನ್ಸಿದ್ರೆ ತೊಗೊಂಬನ್ನಿ, ಅಷ್ಟೇ ನೀಟಾಗಿ ವಾಪಸ್ ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ವಾಪಸ್ ಹೋಗಿ. ಹಾಗೆಯೇ ಏನು ಹೊರಗಡೆಯಿಂದ ಏನಾದರೂ ತಿಂಡಿ ತಿನಿಸು ತರದೇ ಹೋದರೆ ಒಳ್ಳೆಯದು, ಯಾಕೆಂದರೆ ಪ್ರಸಾದ ಥರ ತಿಂದರೆ ಚೆಂದ. ತರದ್ರೂ ಸಹ ಅದನ್ನು ಒಂದು ಕವರಲ್ಲೋ ಅಥವಾ ಯಾವ್ದ್ರಲ್ಲಾರು ಹಾಕಿ ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಮನವಿ ಮಾಡ್ಕೊತೀವಿ. ಸುಮಾರು 40ರಿಂದ 50 ಜನ ಭಕ್ತಾದಿಗಳು ಸೇರಿ ಈ ಕಾರ್ಯನ ಮಾಡ್ತಾ ಇದ್ದೀವಿ ಈ ಬಾರಿ. ತಮ್ಮಲ್ಲೂ ಸಹ ಯಾರಿಗಾದರೂ ಇಚ್ಛೆ ಇದ್ದು ಈ ಕಾರ್ಯನ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ. ಹಾಗೆಯೇ ನನ್ನ ಕಮೆಂಟ್ ಬಾಕ್ಸಲ್ಲೂ ಸಹ ನಾನು ನಂಬರ್ ಹಾಕಿರ್ತೀನಿ. ದಯವಿಟ್ಟು ಅದಕ್ಕೆ ಕರೆ ಮಾಡಿ ಬನ್ನಿ. ಇದೊಂದು ಮಾದರಿ ಆಗಲಿ, ನಮ್ಮ ಈ ಯಾದಾಪುರ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಆಗಬೇಕು. ದಯವಿಟ್ಟು ಇದಕ್ಕೆಲ್ಲರೂ ಸಹ ಸಹಕಾರ ಕೊಡಿ. ದಯವಿಟ್ಟು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ. ಹಾಗೆಯೇ ಈ ವಿಡಿಯೋನ ಆದಷ್ಟು ಹೆಚ್ಚು ಜನಕ್ಕೆ ಅಂದರೆ ಜೇನುಕಲ್ಲು ಸಿದ್ದೇಶ್ವರನ ಎಲ್ಲ ಭಕ್ತಾದಿಗಳಿಗೂ ತಲುಪೋ ರೀತಿ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.